ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ನಮ್ಮ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ಟೆಂಪಲ್ ರನ್ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಸೊ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅಂತ ಹೇಳಿಬಿಟ್ಟು ಸೊ ತುಂಬಾ ವರ್ಷ ಆಗೋಗಿತ್ತು. 2019 ಐ ಥಿಂಕ್ ಅವಾಗ ನಾವು ಕಲ್ಯಾಣೋತ್ಸವಕ್ಕೆ ಬುಕ್ ಮಾಡಿದ್ವಿ. ಕರೋನಾ ಬಂದಿದ್ದ ಕಾರಣ ನಮಗೆ ಆ ವರ್ಷ ಆಗಲೇ ಇಲ್ಲ. ಆಮೇಲೆ ನಿಜವಾಗ್ಲೂ ತಿರುಪತಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಮುಂಚೆ ಎಲ್ಲ ಅಟ್ಲೀಸ್ಟ್ 1.5 ಇಯರ್ 1 ಇಯರ್ ಒಂದು ಸತಿ ಹೋಗ್ತಾಯಿದ್ವಿ. ಈ ವರ್ಷವೇ ಆಲ್ಮೋಸ್ಟ್ ಈ ಸರಿನೇ ಮೀನ್ಸ್ 4 to 5 ಇಯರ್ಸ್ ಗ್ಯಾಪ್ ಆಯಿತು. ಸೊ ಓಕೆ, ಪರವಾಗಿಲ್ಲ. ದೇವ್ರಿಗೆ ಯಾವಾಗ ಕರೆಸ್ಕೋಬೇಕು ಅನ್ಸುತ್ತೋ ಆವಾಗಲೇ ಕರೆಸ್ಕೋತಾನೆ ಅಂತ ಹೇಳ್ತೀನಿ. ಎಲ್ರಿಗೂ ಅಷ್ಟೇ ಅಲ್ಲ, ಯಾವ ಟೈಮಲ್ಲಿ ಯಾವುದಾಗಬೇಕೋ ಹಾಗೇ. ಸೊ ನಿಮಗೂ ಈ ಥರ ಅನುಭವಗಳಾಗಿದೆಯಾ ಅಂತ ಹೇಳಿ. ಸೊ ನಾವು ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಟೆಂಪಲ್ ಬಗ್ಗೆ ಹೇಳ್ತೀನಿ. ಕಾಣಿಪಾಕಂ ಅಂತ ಹೇಳಿಬಿಟ್ಟು ಆ ಪ್ಲೇಸ್ ಹೆಸರು ಬಂದುಬಿಟ್ಟು ಚಿತ್ತೂರಿಂದ ಒಂದು 4 to 5 ಕಿಲೋಮೀಟರ್ ಇದೆ. ಇಲ್ಲಿ ಗಣಪತಿ ದೇವಸ್ಥಾನ. ಈ ಗಣಪತಿ ಐಡಲ್ ಬಂದುಬಿಟ್ಟು ನಿಮಗೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ತುಂಬಾ ಫೇಮಸ್ ಟೆಂಪಲ್ಲು, ಬಟ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀವು ಯಾರಾದರೂ ತಿರುಪತಿಗೆ ಹೋಗಬೇಕಾದ್ರೆ ದಯವಿಟ್ಟು ನಾನು ಹೇಳ್ತೀನಿ, ಈ ಪ್ಲೇಸ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ಲು. ಸೊ ನಿಮಗೂ ನನಗೂ ಯಾರೋ ದೊಡ್ಡವರಿಗೆ ತಿಳಿದಿರೋರು ಹೇಳಿದ್ರಿಂದ ನಾವು ಅಲ್ಲಿಗೆ ಒಂದು ವಿಸಿಟ್ ಹಾಕಿ ಆಮೇಲೆ ನಾವು ತಿರುಪತಿಗೆ ಹೋದ್ವಿ. ಜಸ್ಟ್ 4 to 5 ಕಿಲೋಮೀಟರ್ಸ್ ಅಷ್ಟೇ ಚಿತ್ತೂರಿಂದ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಇರುತ್ತೆ. 70 ಕಿಲೋಮೀಟರ್ಸ್ ಅಷ್ಟೇ ತಿರುಪತಿಗೆ. ಸೊ ಆರಾಮ್ಸೆಗೆ ಇವಾಗೇನು ಎಲ್ಲರೂ ಬುಕ್ ಮಾಡ್ಕೊಂಡೇ ಹೋಗ್ತಿರೋ ತಿರುಪತಿಗೆ. ಸೊ ಹಾಗಾಗಿ ನಿಮ್ಮ ಟೈಮ್ ಸ್ಲಾಟ್ ನೋಡಿಕೊಂಡು ಫಸ್ಟು ಈ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ತಿರುಪತಿಗೆ ಹೋಗಿ ಅಲ್ಲಿಂದ ಏನು 1.5 ಅವರ್ ಆಗುತ್ತೆ ಅಷ್ಟೇ ತಿರುಮಲಗೆ. ಆರಾಮ್ಸೆ ಹೋಗ್ಬೋದು. ನಿಜವಾಗ್ಲೂ ಈ ಟೆಂಪಲ್ ನನಗಂತೂ ಭಾಳ ಮನಸ್ಸಿಗೆ ಖುಷಿ ಆಯಿತು. ಅಷ್ಟು ಚೆನ್ನಾಗಿತ್ತು. ಅಂದರೆ ಒಂಥರ ಸ್ಪೆಷಲ್ ಅಲ್ವಾ. ಈ ಟೆಂಪಲ್ ಬಂದುಬಿಟ್ಟು 11th ಸೆಂಚುರಿಲೇ ಚೋಳ ಎಂಪರರ್ ಪೀರಿಯಡಲ್ಲಿ ಈ ದೇವಸ್ಥಾನನ ಕಟ್ಟಿರೋದು. ಈ ದೇವ್ರದ್ದು ಫೋಟೋನ ನಾನು ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ. ಪ್ಲೀಸ್ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳಿ. ತುಂಬಾ ಬಿಸಿಲಿತ್ತು. ಹಾಗೆ ನಾವು 3 ಜನ ಹೋಗಿದ್ವಿ. ಇವರು ಬಂದು ನಮ್ಮ ಹಸ್ಬೆಂಡ್ ಕೊಲೀಗ್ ವೈಫು. ಸೊ ಇನ್ನೊಂದು 6 ತಿಂಗಳಿದೆ ಅವ್ರಿಗೂ, ಅಂಕಲ್ಗೆ ರಿಟೈರ್ಮೆಂಟಿಗೆ. ಸೊ ತುಂಬ ವರ್ಷದಿಂದನೇ ಪರಿಚಯ ನಮಗೂ. ಸೊ ಇಬ್ಬರು ಒಟ್ಟಿಗೆ ಬುಕ್ ಮಾಡಿಕೊಂಡು ನಾವು ಒಟ್ಟಿಗೆ ಹೋಗಿದ್ವಿ ನಮ್ಮ ಕಾರಲ್ಲೇ. ಹೊರ್ಗಡೆ ಈ ಥರ ಪೂಜೆ ಮಾಡಿಕೊಡ್ತಾರೆ. ಸೇಮ್ ಒಳಗೆಲ್ಲ ಪೂಜೆ ಮಾಡೋದಕ್ಕೆ ಹೋಗಲ್ಲ. ಕಲ್ಯಾಣಿ ಕೂಡ ಅಷ್ಟೇ ತುಂಬಾ ಕ್ಲೀನಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನವೂ ಅಷ್ಟೇ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಒಳಗೂ ತುಂಬ ಒಂಥರ ಮನಸ್ಸಿಗೆ ಪಾಸಿಟಿವ್ ವೈಬ್ ಅನ್ನೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ ಮಾತ್ರ. ಯಾರಾದರೂ ಆಂಧ್ರ ಸ್ಟೈಲ್ನ ಮಿಸ್ ಮಾಡಿಕೊಂಡ್ರೆ ಈ ದೇವಸ್ಥಾನಕ್ಕೆ ಹೋದರೆ ನಿಜವಾಗ್ಲೂ ಊಟ ಮಾಡ್ಬೋದು. ಅಷ್ಟು ರುಚಿಯಾಗಿತ್ತು. 2-3 ಥರ ಪಲ್ಯದಿಂದ ಹಿಡಿದು ಸಾರು, ರಸಮ್ಮು, ಮಜ್ಜಿಗೆ. ನಾವು ಅಷ್ಟೋ ತನಕ ವೆಯ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ಅದಕ್ಕೂ ತುಂಬಾ ಸಾರ್ಥಕ ಆಯಿತು. ಕೊನೆಗೆ ಊಟ ಮಾಡಿದ್ಮೇಲೆ ನಾವು ಎಲ್ಲರೂ ಅನ್ನದಾನಕ್ಕೆ ಬರೆಸ್ಬಿಟ್ಟು ಬರ್ತೀವಿ. ಯಾಕೆ ಅಂದರೆ ಅದೇನೋ ಒಂಥರ ನಮಗೂ ಖುಷಿ ಅಲ್ವಾ. ಸುಮ್ಮನೆ ನಾವು ಫ್ರೀಯಾಗಿ ಊಟ ಮಾಡ್ಕೊಂಡು ಬರೋದಕ್ಕಿಂತ ನಮ್ಮಿಂದ ಒಂದಿಬ್ಬರು ಹೆಲ್ಪ್ ಆಗಲಿ ಅಂತ ಎಷ್ಟು ಏನು ಅಂತ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾವು ಎಲ್ಲೇ ಹೋದ್ರೂ ಆ ಥರ ಅನ್ನದಾನ ಮಾಡಿಸ್ಕೊಂಡ್ಬಿಟ್ಟು ಊಟ ಮಾಡಿಕೊಂಡೇ ಬರ್ತೀವಿ ನಾವು ಸಾಮಾನ್ಯವಾಗಿ. ನಿಮ್ಮ ಕೈಲಾದಷ್ಟು ನೀವು ಮಾಡಿ. ಸೊ ನಾವು ತಿರುಮಲಗೆ ಎಂಟ್ರಿ ಆದ್ವಿ. ತಿರುಮಲಗೆ ಎಂಟ್ರಿ ಆಗಿದ ತಕ್ಷಣ ಓ ಮೈ ಗಾಡ್, ನೋಡಿ ಎಷ್ಟು KSRTC ಬಸ್ ಇದೆ ಅಂತ ಹೇಳಿಬಿಟ್ಟು ನಾವು ಕೌಂಟ್ ಮಾಡ್ಕೊಂಡು ಬಂದ್ವಿ. ಒಂದು ಸೈಡೇ 40 ಇತ್ತು. ಎಲ್ಲ ನಮ್ಮ ಕರ್ನಾಟಕ ಬಸ್ಗಳೇ. ಎಲ್ಲ ಓಂ ಶಕ್ತಿ ಇದಕ್ಕೆ ಹೋಗಿದ್ರಲ್ಲ ಟೆಂಪಲ್ಗೆ, ಆ ಬಸ್ಸೇ. ನಾವು ಅಂದ್ಕೊಂಡ್ವಿ ಯಪ್ಪ ಇದರೊಳಗೆ ಅದಿನ್ನು ಎಷ್ಟು ಕೂಡಾಕಿದ್ದಾರೋ ಏನೋ ದೇವಸ್ಥಾನದಲ್ಲಿ, ನಮಗೆ ಇವತ್ತು 8 o'clock ದರ್ಶನ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು. ಸೊ ಅಷ್ಟೂ ಇತ್ತು.
ಎಷ್ಟು ಬಸ್ ಇದೆ ನೋಡಿ, ಮೋರ್ ದೆನ್ 40 ಅನಿಸುತ್ತೆ. ಸಾತ್ವಿಕ್ ಕೌಂಟ್ ಮಾಡ್ತಿದ್ದೆ ಆ್ಯಕ್ಚುಲಾಗಿ. ನನ್ನ ಕೈಲಂತೂ ನಾನು ಹಂಗೆ ಕೌಂಟ್ ಮಾಡಲಿಲ್ಲ, ಹಾಗೆ ವಿಡಿಯೋ ಮಾಡ್ಕೊತ ಬಂದೆ. ವೆದರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆರಾಮ್ಸೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ ತಿರುಪತಿಲಿ. ಸೊ ಫಸ್ಟ್ ನಾವು ಬಂದಿದ್ದು ಎಲ್ಲ ಲಗೇಜೆಲ್ಲ ಇದು ಮಾಡ್ಕೊಂಬಿಟ್ಟು ಸಾತ್ವಿಕಿಗೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು. ಪಾಪ ಅವನಿಗೆ ಇನ್ನೂ ಕೊಡಬೇಕಾ ಅಂತಿದ್ದ. ಆದ್ರೂ ನಾವೆಲ್ಲರೂ ಅಂದರೆ ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಸೊ ಓಕೆ ಒನ್ ಟೈಮ್ ಕೊಡು ಅಪ್ಪು ಅಂತ ಹೇಳಿಬಿಟ್ಟು ಕೊಡಿಸಿದ್ವಿ. ಹಾಗೆಯೇ ಅಂಕಲ್ ಕೂಡ ಮುಡಿ ಕೊಟ್ಟರು. ಹಾಗೆ ತಿರುಪತಿಗೆ ಬಂದಮೇಲೆ 3 ನಾಮ ಮಿಸ್ ಮಾಡ್ಕೊಳಕ್ಕಾಗುತ್ತಾ, ಸೊ ಹಾಗಾಗಿ ನಾಮನೂ ಹಾಕಿಸ್ಕೊಂಡು ದೇವ್ರ ದರ್ಶನಕ್ಕೆ ಕ್ಯೂಗೆ ಹೋದ್ವಿ. ಎಷ್ಟು ಗಂಟೆಗೆ 7:15 ಏನೋ ನಿಂತ್ಕೊಂಡ್ವಿ. 7:15 ನಿಂತ್ಕೊಂಡು 10 ಗಂಟೆ ಅಷ್ಟೊತ್ತಿಗೆ ದೇವ್ರ ದರ್ಶನ ಆಗೋಯಿತು. ಅದಕ್ಕೂ ಮುಂಚೆನೇ ನೀವು ಯಾರು ಮಿಸ್ ಮಾಡಬೇಡಿ, ವರಾಹ ಟೆಂಪಲ್ಗೆ ಹೋಗಿ. ಅಲ್ಲಿಗೆ ಹೋಗಿ ತಿರುಪತಿ ದರ್ಶನ ಮಾಡಿದ್ರೇ ಅಂತೆ ನಮಗೆ ಅಲ್ಲಿದ್ದ ಪುಣ್ಯ ಸಿಗೋದು. ಹಾಗಾಗಿ ಫಸ್ಟು ವರಾಹ ಟೆಂಪಲ್ಗೆ ಹೋಗ್ಬಿಟ್ಟೇ ತಿರುಮಲ ತಿರುಪತಿ ದರ್ಶನನ ಮಾಡ್ಕೊಂಬರಬೇಕು. ವರಹಸ್ವಾಮಿ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ಕಲ್ಯಾಣಿಗೆ ಹೋದ್ವಿ. ಇಲ್ಲೂ ಅಷ್ಟೇ ಎಷ್ಟೊಂದು ಜನ ಇಲ್ಲೇ ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾರೆ. ತುಂಬಾ ನೀಟಾಗಿತ್ತು, ಮಾಡೋರು ಆರಾಮ್ಸೆ ಮಾಡ್ಕೋಬೋದು. ನಾವು ಹಾಗೇ ಕೈಕಾಲು ತೊಳ್ಕೊಂಡು ಇನ್ನೊಂದು ಸರಿ ಅಲ್ಲಿಂದನೇ ದೇವ್ರಿಗೆ ಅಂದರೆ ಮೀನ್ಸ್ ಗಂಗೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ವರಹ ಟೆಂಪಲ್ಗೆ ಹೋಗಿ ತಿರುಪತಿಗೆ ದರ್ಶನ ಮುಗಿಸ್ಕೊಬಂದ್ವಿ. ನಿಮಗೆ ಗೊತ್ತು, ಇಲ್ಲಿ ಯಾವುದೇ ದೇವಸ್ಥಾನಗಳಿಗೂ ಒಳಗೆ ಕ್ಯಾಮ್ರಾ ಅಲೋ ಮಾಡಲ್ಲ. ಹಾಗಾಗಿ ಸೊ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ವೈಕುಂಠ ಏಕಾದಶಿ ದಿನ ನಿಮಗೂ ತಿರುಪತಿದು ವಿಡಿಯೋ ಹಾಕ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೊ ಎಲ್ಲನೂ ಮೊಬೈಲ್ನೆಲ್ಲ ಎತ್ತಿಟ್ಬಿಟ್ಟೆ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಇದು ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಹಂಗಾಗಿ ಅಲ್ಲಿಗೂ ಕೈ ಮುಗಿದು ಆಮೇಲೆ ಇದು ನಮ್ಮಮ್ಮ ಹೇಳಿದ್ದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೀವು ಕಾಯಿ ಹೊಡೀರಿ, ಕಾಯಿ ಹೊಡೆದ್ರೆ ಕಂಟಕ ಕಳೆದಂಗೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲೇ ನಾವೊಂದು ಕಾಯಿ ತೊಗೊಂಡು ದೇವರಿಗೆ ಕಾಯಿ ಹೊಡೆದು ಹೊರಗಡೆ ಅಂದರೆ ನಾವು ಪೂಜೆ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಸೊ ಹಾಗಾಗಿ ಕಾಯಿ ಹೊಡೆದು ಅಲ್ಲೇ ಊದುಗಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೆ 1-2 ಫೋಟೋಸ್ ತೊಗೊಂಡ್ವಿ. ಸೊ ಮುಂಚೆ ಎಲ್ಲ ಹೋಗಿರೋದೆಲ್ಲ ತುಂಬ ಫೋಟೋಸ್ ಇತ್ತು. ಈ ವರ್ಷ ಇನ್ನೇನು ಅದೇ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಲ್ಲ, ಸೊ ಹಾಗೇ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ 1-2 ಫೋಟೋಸ್ ತೊಗೊಂಡ್ವಿ. ದರ್ಶನ ಆಯಿತು. ದರ್ಶನ ಆದಮೇಲೆ ಹೊರಗಡೆ ಬಂದುಬಿಟ್ಟು ಊಟ ಮಾಡಿದ್ವಿ. ಇವಾಗ ಟೈಮ್ ನೋಡಿ ಇಲ್ಲಿ 12:43 ಆಗಿದೆ. ಸೊ ನಾವು ಕಾಳಹಸ್ತಿಗೆ ನೈಟೇ ಹೊರಟಿದ್ವಿ. 8 ಗಂಟೆಗಲ್ವ ದರ್ಶನ, ಸೊ 8 ಗಂಟೆಗೆ ಒಳಗೆ ಹೋಗ್ಬಿಟ್ರೆ 10:30 ಅಷ್ಟೊತ್ತಿಗೆ ದರ್ಶನ ಆಗಿಬಿಡುತ್ತೆ ಅಂದ್ಕೊಂಡು 10:30 ಅಷ್ಟೊತ್ತಿಗೆ ದರ್ಶನನೂ ಏನೋ ಆಯಿತು. ನಾವು ಆರಾಮಾಗಿ ಅಲ್ಲೋಗಿ ಕಾಯೆಲ್ಲ ಹೊಡೆದು ಪೂಜೆ ಮಾಡಿ ಹೊರಗಡೆ ಬಂದು ಊಟ ಮಾಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ತಗೊಂಡು ಮುಗಿಸೋ ಅಷ್ಟೊತ್ತಿಗೆ 12:45 ಹೋಯಿತು. ಕಾಮಿಡಿನೋ ಟ್ರ್ಯಾಜಿಡಿನೋ ಗೊತ್ತಿಲ್ಲ. ನೈಟು 12 o'clock 3 o'clock ತನಕ ಬೆಟ್ಟದಿಂದ ಕೆಳಗೆ ವೆಹಿಕಲ್ಸ್ನ ಬಿಡೋದಿಲ್ಲ. ಏನಕ್ಕೆ ಅಂದರೆ ಹುಲಿ ಬರುತ್ತೆ, ಚಿರತೆ ಬರುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಸೇಫ್ಟಿಗೇನೆ ಅಲ್ವಾ, ಸೊ ನಾವು ಆ ಪ್ರೋಟೋಕಾಲ್ನ ಇದು ಮಾಡಬಾರ್ದು. ಸೊ ಹಾಗಾಗಿ ಮಿನಿಮಮ್ ನಾವು ಬಂದಿದ್ದು ಎಷ್ಟು ಗಂಟೆಗೆ ಅಂತ ಅಂದರೆ ಮಾರ್ನಿಂಗ್ 4:30 ಆಗಿತ್ತು. ನಾವು ಕಾಳಹಸ್ತಿಗೆ ಬಂದುಬಿಟ್ಟು ತಿರುಪತಿನೂ ಮತ್ತು ಕಾಳಹಸ್ತಿನೂ ಒಂದೇ ದಿನ ದರ್ಶನ ಮಾಡಬಾರ್ದು. ಸೊ ನಾವು ಶನಿವಾರ ತಿರುಮಲ ತಿರುಪತಿ ದರ್ಶನ ಮಾಡಿದ್ವಿ, ಭಾನುವಾರ ಕಾಳಹಸ್ತಿ ದರ್ಶನ ಮಾಡ್ಕೊಂಡ್ವಿ. ಹಾಗೆಯೇ ಕಾಳಹಸ್ತಿ ದರ್ಶನ ಮಾಡಿದ್ಮೇಲೆ ನಾವು ಯಾವುದೇ
ಬೇರೆ ಪ್ಲೇಸ್ಗೆ ಆಗಲಿ ದೇವಸ್ಥಾನಗಳಿಗೆ ಆಗಲಿ ಬೇರೆಯವ್ರ ಮನೆಗೂ ಕೂಡ ಹೋಗಬಾರ್ದು. ಸೊ ಹಾಗಾಗಿ ನಾವು ಡೈರೆಕ್ಟು ಕಾಳಹಸ್ತಿ ದರ್ಶನ ಮಾಡಿಬಿಟ್ಟು ಪ್ರಪಂಚದಲ್ಲಿ ಬರೋ ದೇವರೆಲ್ಲ ಕಾಳಹಸ್ತಿಲೇ ಇದೆ ಅಂತ ಹೇಳ್ಬೋದು. ಅದು ಒಂದೇ ಟೆಂಪಲಲ್ಲಿ ನನಗಂತೂ ನಾನು ಫಸ್ಟ್ ಟೈಮ್ ಕಾಳಹಸ್ತಿಗೆ. ಸೊ ನೀವು ಯಾರಾದರೂ ಹೋಗಿದ್ದರೆ ಹೇಳಿ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿಬಿಟ್ಟು. ಎಷ್ಟು ಋಷಿ ದೇವ್ರಿಗೆ ಕೂಡ ಇದೆ. ಸೊ ಯಾವ ದೇವರಿಲ್ಲ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ, ಅಷ್ಟು ದೇವಸ್ಥಾನಗಳಿದೆ. ಅಗಸ್ತೇಶ್ವರ ಮತ್ತು ಅಮ್ಮನವ್ರ ದೇವಸ್ಥಾನ ಅಂದರೆ ಮೀನ್ಸ್ ಚಾಮುಂಡೇಶ್ವರಿ ಟೆಂಪಲ್, ಇದೆರಡು ತುಂಬ ಪೂಜೆ ಮಾಡ್ತಾರೆ. ಅಂದರೆ ಮೀನ್ಸ್ ದೊಡ್ಡದಾಗಿ ಮೇಯ್ನ್ ಟೆಂಪಲ್ ಬಂದುಬಿಟ್ಟು. ಹಂಗೆ ರಾಹುಕೇತು ದೋಷ ಇರೋರು ಅಷ್ಟೇ ಹೋಗ್ತಾರೆ ಪೂಜೆ ಮಾಡಿಸೋದಕ್ಕೆ. ನಾವು ಜಸ್ಟ್ ದರ್ಶನ ಮಾಡೋದಕ್ಕೋಸ್ಕರ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ನಾನು ಎಲ್ಲೂ ಫೋನ್ನ ಅಷ್ಟು ಯೂಸ್ ಮಾಡಲಿಲ್ಲ. ಹೊರ್ಗಡೆ ಬಂದಷ್ಟೇ ನಾನು ಟೆಂಪಲ್ದು ಫೋಟೋಸ್ ತೊಗೊಂಡೆ. ಹಾಗೆ ನಾವು ಕೂಡ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಕೋಇನ್ಸಿಡೆನ್ಸ್ ಅಂದರೆ ನಾವಿಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ. ನಾನು ಯಾವ ಡ್ರೆಸ್ ತೊಗೋತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಯಾರು ತೊಗೋತಾರೆ ನನಗೆ ಗೊತ್ತಿರಲ್ಲ. ಆದರೂ ಕೂಡ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಇಲ್ಲೊಂದು ಹೋಟೆಲಿಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಹೋಟೆಲ್ ನೇಮ್ ತೋರಿಸೋದನ್ನ ದಯವಿಟ್ಟು ನಾನು ರೆಕಮೆಂಡ್ ಮಾಡ್ತೀನಿ. ಆ ಹೋಟೆಲಿಗೆ ಮಾತ್ರ ಹೋಗಬೇಡಿ. ಫುಲ್ಲು ಮಲ್ಟಿಗ್ರೈನ್ದು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದ್ರಷ್ಟೇ. ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಕೊನೆಗೆ ಇದೊಂದು ಟೀ ಇಷ್ಟ ಆಯಿತು ಅಷ್ಟೇ, ಆ ಬೆಲ್ಲದ ಟೀ. ಆ ನೇಮ್ ನೋಡಿಬಿಡಿ ಆ ಹೋಟೆಲ್ದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ, ಏನೂ ಚೆನ್ನಾಗಿರಲಿಲ್ಲ. ಆ ದೋಸೆ ಒಂಚೂರು ಪರವಾಗಿಲ್ಲ. ಕೊಂಬು ತೊಗೊಂಡಿದ್ವಿ. ಸೊ ಓಕೆ ಎಲ್ಲ ತುಂಬ ಸೈಟ್ ಸೀಯಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಆಂಧ್ರ ಅಂದರೆ ಅಷ್ಟೇ ಅಲ್ಲ, ಅಕ್ಕಿ ತುಂಬಾ ಬೆಳೀತಾರೆ, ತುಂಬ ಚೆನ್ನಾಗಿತ್ತು. ಸೊ ಇನ್ನು ನಾನು ಇಲ್ಲೊಂದು ಏನು ಮಾಡ್ಕೊಬಂದೆ ಗೊತ್ತಾ, ಹೈವೇಲಿ ಮೆಹಂದಿ ಗಿಡಗಳು ತುಂಬಾ ಇತ್ತು. ಚೆನ್ನಾಗಿ ಕಿತ್ಕೊಬಂದ್ಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಒಂಥರ 2 ಡೇಸ್ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಿಲ್ಲ. ಈ ಹೋಟೆಲ್ ಅಂತೂ ರೆಕಮೆಂಡ್ ಮಾಡ್ತೀನಿ, ಸೂಪರಾಗಿತ್ತು. ತಿರುಪತಿ ಬ್ಯಾಂಗ್ಳೂರು ಹೈವೇಲಿದೆ ಆ ಹೋಟೆಲ್, ತುಂಬ ಚೆನ್ನಾಗಿದೆ. ಇದೇ ಟೆಂಪಲ್ ನೋಡಿ ಕಾಣಿಪಾಕಮ್ಮಲ್ಲಿರೋದು. ತುಂಬ ಇನ್ಫಾರ್ಮೇಷನ್ಸ್ ಈ ವಿಡಿಯೋದಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.